ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ನಾಳೆ ನಡೆಯುವಂತಹ ಹಿಂದೂ ಸಂಘಟನಾ ಮಹಾಮಂಡಳಿಯ ಹಿಂದೂ ಮಹಾಸಭಾದ ರಾಜಬೀದಿಯ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಇಡೀ ಶಿವಮೊಗ್ಗ ನಗರ ಪೂರ್ತಿ ಕೇಸರಿಮಯ ಆಗಿರುವಂಥದ್ದು. ಅದಕ್ಕೋಸ್ಕರ ನಮ್ಮ ಹಿಂದೂ ಕೇಸರಿ ಅಲಂಕಾರ ಸಮಿತಿಯ ನೂರಾರು ಜನ ಹಿಂದೂ ಯುವಕರುಗಳು ಒಟ್ಟಾಗಿ ಸೇರಿ ತಮ್ಮ ಪರಿಶ್ರಮದಿಂದ ಇವತ್ತಿನ ದಿವಸ ಶಿವಮೊಗ್ಗ ನಗರದೊಳಗಡೆ ಈಗಾಗಲೇ ಸಾಕಷ್ಟು ಅಲಂಕಾರಗಳು ಆಗ್ತಾ ಇರುವಂಥದ್ದು. ಇವತ್ತು ರಾತ್ರಿ ಒಳಗಡೆ ಪೂರ್ಣ ಅಲಂಕಾರ ಮುಗಿಯುತ್ತೆ. ಹಾಗೆಯೇ ಭಾಳ ವಿಶೇಷವಾಗಿ ಈ ಬಾರಿ ನಾವು ನಮ್ಮ ಗಾಂಧಿ ಬಜಾರ್ನ ಮುಖ್ಯ ಮಹಾದ್ವಾರ ಭಾಳ ವಿಶೇಷವಾಗಿರುತ್ತ ಆಕರ್ಷಣೀಯವಾಗಿರುವಂಥ ಒಂದು ಇಲ್ಲಿ ಈ ಒಂದು ಇದು ನಡೀತಾ ಇರೋದು ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಈ ಬಾರಿ ನಾವು ಸಮುದ್ರ ಮಂಥನವನ್ನು ಮಾಡ್ತಾಯಿದ್ದೀವಿ. ಕಳೆದ ಬಾರಿ ಉಗ್ರ ನರಸಿಂಹ, ಅದರಿಂದ ಶಿವಾಜಿ, ಅದರಿಂದ ಅಯೋಧ್ಯೆ ರಾಮ ಮಂದಿರ, ಅದರಿಂದ ಗೀತೆಗೆ ಸಂಬಂಧಪಟ್ಟಂಗೆ ಈ ರೀತಿಯ ಅನೇಕ ಒಂದು ವಿಷಯಗಳನ್ನ ಇಟ್ಕೊಂಡು ಮಾಡ್ತಾಯಿತ್ತು. ಈ ಬಾರಿ ಸಮುದ್ರ ಮಂಥನದ ವಿಷಯವನ್ನು ಇಟ್ಕೊಂಡು ನಾವು ಮಾಡ್ತಾ ಇರೋಂಥದ್ದು. ಸಮುದ್ರ ಮಂಥನದ ವಿಷಯಕ್ಕೂ ಮತ್ತು ಮೊನ್ನೆ ನಡೆದಂಥ ಪ್ರಯಾಗ್ರಾಜಲ್ಲಿ ನಡೆದಂಥ ಏನು ಮಹಾಕುಂಭಮೇಳ ನಡೀತು ಅದಕ್ಕೂ ಇದಕ್ಕೂ ಒಂದು ಸಂಬಂಧ ಇದೆ. ಯಾವ ರೀತಿ ಅಂತಂದರೆ ಹಿಂದೆ ದೇವಾನುದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಸೇರಿ ಸಮುದ್ರ ಮಂಥನ ಅಂದರೆ ಪರ್ವತನ ತೊಗೊಂಬಂದು ಸಮುದ್ರ ಮಂಥನ ಮಾಡಿ ಮೊದಲಿಗೆ ಬರುವಂತಹ ಹಲಾಲ ಅಂದರೆ ವಿಷವನ್ನು ಸ್ವೀಕಾರ ಮಾಡಬೇಕು ಅಂತ ಅಂದಾಗ ನಮ್ಮ ಜಗದ್ ರಕ್ಷಕ ಯಾರು ಈಶ್ವರ ಇದ್ದಾನೆ ಅವನೇ ಬಂದು ಮೊದಲು ಬರುವಂಥ ಹಲಾಲವನ್ನು ಸ್ವೀಕಾರ ಮಾಡಿ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಅದೇನೇ ಈಶ್ವರ ಹಲಾಲವನ್ನು ವಿಷವನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು. ಅದಾದ ನಂತರ ಬರುವಂಥ ಅಮೃತ, ಆ ಅಮೃತ ಬಂದಾಗ ಅಮೃತವನ್ನು ದೇವತೆಗಳಿಗೆ ಹಂಚುವಂಥ ಸಂದರ್ಭದೊಳಗಡೆ ರಾಕ್ಷಸರು ಹೆಣ್ಣಿನ ಮೋಹಕ್ಕೆ ಹೋಗ್ಬಿಡ್ತಾರೆ. ಆದರೆ ದೇವತೆಗಳಿಗೆ ಅಷ್ಟು ಅಮೃತ ಸಿಗುವಂಥ ಕೆಲಸ ಆಗುತ್ತೆ. ಯಾಕೆ ಅಂತಂದರೆ ಅಮೃತ ಏನಾರು ರಾಕ್ಷಸರಿಗೆ ಕೊಡುವಂಥ ಕೆಲಸ ಆಗಿಬಿಟ್ಟಿದ್ರೆ ಇವತ್ತಿಗೂ ಸಹ ನಾವು ಏನು ಅನುಭವಿಸ್ತಾ ಇದ್ದೀವೋ ಅದಕ್ಕಿಂತ ಕೆಟ್ಟ ರೀತಿಯೊಳಗೆ ಅನುಭವಿಸುವಂಥ ಪರಿಸ್ಥಿತಿ ಇತ್ತು. ಆ ಅಮೃತವನ್ನು ಕೊಡುವಂಥ ಸಂದರ್ಭದೊಳಗಡೆ ವಿಷ್ಣು ಅಮೃತವನ್ನು ಕೊಡುವಂಥ ಸಂದರ್ಭದೊಳಗಡೆ ಆ ಅಮೃತದ ಬಿಂದುಗಳು ಹನಿಗಳು ಅಲ್ಲಲ್ಲೇ ಬೀಳುತ್ತೆ. ಅದರೊಳಗೆ ಮುಖ್ಯವಾಗಿ ಮೊನ್ನೆ ನಡೆದಂಥ 144 ವರ್ಷಕ್ಕೆ ಒಮ್ಮೆ ನಡೆಯುವಂಥ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಾಗಿರುವಂತಹ ಮಹಾಕುಂಭಮೇಳ ತ್ರಿವೇಣಿ ಸಂಗಮದಲ್ಲಾಗಿರುವಂತಹ ಮಹಾಕುಂಭಮೇಳದೊಳಗಡೆ ಅಲ್ಲಿ ಆ ಒಂದು ಅಮೃತದ ಬಿಂದುಗಳು ಹನಿಗಳು ಬಿದ್ದಿದೆ ಅಂತ. ಹಾಗಾಗಿ ಅಲ್ಲಿ ಅಮೃತ ಸ್ನಾನ ಅಂತಲೂ ಹೇಳ್ತಾರೆ ಮೊನ್ನೆ ನಡೆದ ಇದು. ಹಾಗಾಗಿ ಅದಕ್ಕೂ ಇದಕ್ಕೂ ಒಂದು ಸಂಬಂಧ ಇರೋದ್ರಿಂದ ನಾವು ಆ ವಿಶೇಷವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು. ಮತ್ತು ಇಂದಿನ ಪೀಳಿಗೆಗೆ ಅನೇಕ ಜನ ಹಿರಿಯರಿಗೆ ಅನೇಕ ಜನ ನಮ್ಮ ಬಂಧುಗಳಿಗೆ ವಿಷಯವನ್ನು ತಿಳಿಸ್ಬೇಕು ಅನ್ನೋ ದೃಷ್ಟಿಯೊಳಗಡೆ ಈ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು. ಇನ್ನೊಂದು ಪಕ್ಕದಲ್ಲಿರುವಂಥ ನಮ್ಮ ಶಿವಪ್ಪನಾಯಕ ವೃತ್ತದಲ್ಲೇ ಇರುವಂಥ ಈ ಕಡೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರವನ್ನು ಮಾಡಿದ್ದೀವಿ. ಒಂದು ಭಕ್ತಿ ಮತ್ತು ಶಕ್ತಿ ಎಲ್ಲ ಸೇರ್ಕೋಬೇಕು ಅನ್ನೋ ದೃಷ್ಟಿಯೊಳಗಡೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ. ಇದು ಸಕಲ ಹಿಂದೂ ಸಮಾಜ ಎಲ್ಲ ಭಾರತೀಯರು ಎಲ್ಲ ಜನಗಳಿಗೂ ಸಹ ಅಲ್ಲಿ ಬಂದು ನಡ್ಕೊಳ್ಳೋವಂಥದ್ದು ಇರುವಂಥದ್ದು. ಮತ್ತು ಅಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮವೂ ಸಹ ದೈವಭಕ್ತಿ ಮತ್ತು ಧಾರ್ಮಿಕ ಶ್ರದ್ಧೆ ಎಲ್ಲರಿಗೂ ಒಳಿತಾಗಬೇಕು ಅನ್ನೋ ಹಿನ್ನೆಲೆಯೊಳಗೆ ಮಾಡ್ತಾ ಇರುವಂಥದ್ದು. ಮತ್ತು ಅಲ್ಲಿ ಸಾಮಾಜಿಕ ಕಾರ್ಯವೂ ಸಹ ಸಾಕಷ್ಟು ನಡೀತಾ ಇದೆ, ಸೇವಾ ಕಾರ್ಯವೂ ಸಾಕಷ್ಟು ನಡೀತಿದೆ. ಈ ಹಿನ್ನೆಲೆ ಒಳಗೆ ಮತ್ತು ಅದಕ್ಕೆ ಅಪಪ್ರಚಾರ ನಡೆಯುವಂಥದ್ದು ಇದನ್ನೆಲ್ಲ ಹೋಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರವನ್ನು ನಾವು ಈ ಭಾಗದಲ್ಲಿ ಮಾಡಿರುವಂಥದ್ದು. ಮತ್ತು ಪಕ್ಕದಲ್ಲಿ ಬರುವಂಥ ಶಿವಪ್ಪನಾಯಕ ವೃತ್ತ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ದಶಾವತಾರದಲ್ಲಿ ಒಂದು ಬರುವಂತಹ ಪರಶುರಾಮಂದು ಯಾಕೆ ಅಂತಂದರೆ ಇವತ್ತಿನ ದಿವಸ ಬ್ರಹ್ಮ ತೇಜಸ್ಸಿನ ಜೊತೆಗೆ ಕ್ಷಾತ್ರ ತೇಜಸ್ಸು ಇರಬೇಕು. ಸಮಾಜಕ್ಕೆ ಈ ಧರ್ಮದೊಳಗಡೆ ಸಮಾಜದೊಳಗಡೆ ಈ ದೇಶದೊಳಗಡೆ ಕೇವಲ ಬ್ರಹ್ಮ ತೇಜಸ್ಸಲ್ಲ, ಬ್ರಹ್ಮ ತೇಜಸ್ಸು ಕ್ಷಾತ್ರ ತೇಜಸ್ಸು ಇರಬೇಕು. ಮತ್ತು ಪರಶುರಾಮ ಒಂದೊಂದು ಅವತಾರ ತಾಳಿರೋದು ಯಾವ ಉದ್ದೇಶಕ್ಕೋಸ್ಕರ ಅಂತ ಹಿನ್ನೆಲೆ ತಿಳ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದಶಾವತಾರದಲ್ಲಿ ಬರುವಂತಹ ಈ ಭೂಮಂಡಲದ ರಕ್ಷಣೆಗೆ ಮಾಡುವಂಥ ಪರಶುರಾಮನ ಅವತಾರವನ್ನು ಅದು ಇರುವಂತಹ ಒಂದು ಪರಶುರಾಮನ ಮೂರ್ತಿಯನ್ನು ಅಲ್ಲಿ ಕೂರಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಇಲ್ಲಿಂದ ಅದ್ರ ಪಕ್ಕದಲ್ಲಿರುವಂಥ ಆಪರೇಷನ್ ಸಿಂಧೂರದ ಮಹಾದ್ವಾರವನ್ನು ನೆಹರು ರೋಡ್ ಮಹಾದ್ವಾರದೊಳಗೆ ಮಾಡಿರ್ತೀವಿ. ಯಾಕೆ ಅಂತಂದರೆ ಮೊನ್ನೆ ನಡೆದಂಥ ಈ ದೇಶದ ಸೈನಿಕರು ತಮ್ಮ ಜೀವದ ಹಂಗನ್ನು ತೊರೆದು ಈ ದೇಶದ ಸ್ವಾಭಿಮಾನವನ್ನು ಒಂದು ಇಟ್ಕೊಂಡು ಕೆಲಸ ಮಾಡಿರುವಂಥ ನಮ್ಮ ದೇಶದ ಸೈನಿಕರು ಹೆಮ್ಮೆಯಿಂದ ಈ ದೇಶಕ್ಕೆ ತಮ್ಮ ಪ್ರಾಣಾರ್ಪಣೆ ಆದರೂ ಪರವಾಗಿಲ್ಲ ಅನ್ನೋ ದೃಷ್ಟಿಯೊಳಗಡೆ ಹಿನ್ನೆಲೆ ಒಳಗಡೆ ಪಾಕಿಸ್ತಾನದಲ್ಲಿ ಆಗಿರುವಂಥ ಅನೇಕ ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ಆಪರೇಷನ್ ಸಿಂಧೂರದ ಮುಖಾಂತರ ನಮ್ಮ ದೇಶದ ಸ್ವಾಭಿಮಾನದ ಕಿಚ್ಚನ್ನು ಎಪ್ಸಿರುವಂಥದ್ದು ಮತ್ತು ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿರೋದಕ್ಕೋಸ್ಕರ ಅದರ ಹಿನ್ನೆಲೆ ಒಳಗೂ ಸಹ ನಾವು ಆಪರೇಷನ್ ಸಿಂಧೂರದ ಮಹಾದ್ವಾರವನ್ನು ಮಾಡಿದ್ದೀವಿ. ಅದಾದ ನಂತರ ಈಗ ನಾವು ಬರುವಂಥ MRS ಸರ್ಕಲ್ಲು ಶಿವಮೊಗ್ಗ ನಗರ ಒಳಗೆ ಬರುವಂಥ MRS ಸರ್ಕಲ್ನ ಅಲ್ಲಿ ಒಂದು ಮಹಾದ್ವಾರವನ್ನು ಮಾಡಿದ್ವಿ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜನ
ಆ ಜಾಗದೊಳಗೆ ಕೂರಿಸಿರೋಂಥ ಕೆಲಸ ಮಾಡಿದ್ವಿ. ಅದ್ರ ಪಕ್ಕದಲ್ಲಿ ರಾಮನೂ ಇರುವಂಥದ್ದು. ಈ ಹಿನ್ನೆಲೆ ಒಳಗಡೆ ನಾವು ಧರ್ಮ, ಸಂಸ್ಕೃತಿ ಮತ್ತು ನಮ್ಮ ಆಚರಣೆ, ನಮ್ಮ ವಿಚಾರಗಳು ಇಷ್ಟೆಲ್ಲ ನಡೆದಿರೋವಂಥದ್ದು, ಇಷ್ಟೆಲ್ಲ ಮಾಡ್ತಾ ಇರೋವಂಥದ್ದು ಒಂದು ದೈವಭಕ್ತಿ, ರಾಷ್ಟ್ರಭಕ್ತಿ ಆ ಹಿನ್ನೆಲೆ ಇಟ್ಕೊಂಡು ಮಾಡ್ತಾ ಇರೋವಂಥದ್ದು. ಮತ್ತು ನೀವು ಶಿವಮೊಗ್ಗ ನಗರದ ಎಲ್ಲೇ ಹೋದರೂ ಸಹ ಕೇಸರಿಯ ಬಂಟಿಂಗ್ಸ್ಗಳು ಮತ್ತು ಕೇಸರಿಯ ಬಾವುಟಗಳನ್ನು, ಧರ್ಮಧ್ವಜಗಳನ್ನು ಕಾಡುವಂತಕ್ಕಾಗ್ತಿದೆ. ಅದ್ರ ಕೆಳಗಡೆಗೆ ನಾವು ಕೆಲವೊಂದು ಫ್ಲೆಕ್ಸ್ಗಳನ್ನ ಹಾಕಿದ್ದೀವಿ, ಪೋಸ್ಟರು. ಅದೆಲ್ಲದೂ ಸಹ ನಮ್ಮ ಧಾರ್ಮಿಕ ಹಿನ್ನೆಲೆ, ರಾಷ್ಟ್ರಕ್ಕೋಸ್ಕರ, ದೇಶಕ್ಕೋಸ್ಕರ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ನಮ್ಮ ತ್ಯಾಗ ಬಲಿದಾನ ಮಾಡಿದಂಥ ಅನೇಕ ರಾಷ್ಟ್ರೀಯ ಮಹಾಪುರುಷರ ಭಾವಚಿತ್ರವನ್ನು ಹಾಕಿ ಇಂದಿನ ಪೀಳಿಗೆಗೆ ಅವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋವಂಥ ಒಂದು ಸೌಭಾಗ್ಯ ಸಿಗಲಿ ಅನ್ನೋ ಹಿನ್ನೆಲೆ ಒಳಗಡೆ ಅವ್ರಿಗೆಲ್ಲ ಗೊತ್ತಾಗಬೇಕು ಅನ್ನೋಳಗೆ ಅದನ್ನು ಮಾಡಿರೋವಂಥದ್ದು. ಹೀಗೆ ಶಿವಮೊಗ್ಗ ನಗರದಲ್ಲಿ ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ಹಿಂದೂ ಮಹಾಸಭಾದ ಗಣಪತಿಯ ರಾಜಬೀದಿಯ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡು ನೂರಾರು ಜನ ಯುವಕರು ಮಾಡಿರ್ತಾರೆ. ನಮಗೆ ನೂರಾರು ಜನ ಯುವಕರ ಜೊತೆಗೆ ಅನೇಕ ಜನ ಹಿರಿಯರ ಮಾರ್ಗದರ್ಶನ ಇದೆ ಮತ್ತು ಶಿವಮೊಗ್ಗ ನಗರದ ನಾಗರಿಕ ಬಂದರು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸಹ ಇವತ್ತು ಸಂಜೆ ಒಳಗೆ ಬನ್ನಿ, ಎಲ್ಲರೂ ಸಹ ಇದನ್ನೆಲ್ಲ ವೀಕ್ಷಣೆ ಮಾಡಿ ಮತ್ತು ನಾಳೆ ನಡೆಯುವಂಥ ಹಿಂದೂ ಸಂಘಟನಾ ಮಹಾಮಂಡಳ ಹಿಂದೂ ಮಹಾಸಭಾದ ರಾಜಬೀದಿ ಉತ್ಸವದೊಳಗೆ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕು. ಮತ್ತು ಶಿವಮೊಗ್ಗ ನಗರದಲ್ಲಿ ನಡೆಯುವಂಥ ಈ ಒಂದು ಅದ್ಧೂರಿಯ ವೈಭವಯುತವಾಗಿರುವಂಥ ವಿಜೃಂಭಣೆಯ ರಾಜಬೀದಿ ಉತ್ಸವಕ್ಕೆ ಎಲ್ಲರೂ ಸಹ ಸಹಕಾರವನ್ನು ಕೊಡಬೇಕು. ಜೊತೆಗೆ ಯಾರೇ ಶಿವಮೊಗ್ಗದಿಂದ ಹೊರಗಡೆಯಿಂದ ಬಂದವರಿಗೆ ಇಲ್ಲಿ ಲಕ್ಷಾಂತರ ಜನ ಸೇರುವಂಥದ್ದಿದೆ. ಸುಮಾರು 3 ರಿಂದ 4 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ. ಬಂದಿರೋಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕುಂದುಕೊರತೆ ಆಗದಿರೋಂಗೆ ಶಿವಮೊಗ್ಗ ನಗರದ 40ಕ್ಕಿಂತ ಹೆಚ್ಚು ಭಾಗಗಳಲ್ಲಿ ಸಂಘ ಸಂಸ್ಥೆಯವರು ಉಪಹಾರದ ವ್ಯವಸ್ಥೆಯನ್ನು, ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿರುವಂಥದ್ದಿದೆ. ಹಾಗೆಯೇ 60 ರಿಂದ 70 ಕಡೆ ಹಾರವನ್ನು, ವಿಘ್ನೇಶ್ವರನಿಗೆ ಹಾರವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಸಹ ನಿಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿ ಬರೋಂಥ ಭಕ್ತಾದಿಗಳಿಗೆ ಯಾವುದೇ ಕುಂದುಕೊರತೆ ಆಗದಂಗೆ ನೋಡ್ಕೋಬೇಕು. ಶಿವಮೊಗ್ಗ ನಗರದೊಳಗೆ ಹೆಮ್ಮೆಯ ಹೆಗ್ಗಳಿಕೆ ಆಗಬೇಕು. ಈ ರಾಜಬೀದಿ ಉತ್ಸವ ಶಿವಮೊಗ್ಗ ನಗರ ಅಂತಲೇ ಅಲ್ಲ, ಜಿಲ್ಲೆ ಅಂತಲೇ ಅಲ್ಲ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೆಸರು ಆಗಬೇಕು ಅನ್ನೋ ದೃಷ್ಟಿಯೊಳಗಡೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಧನ್ಯವಾದ. ಜೈ ಶ್ರೀರಾಮ್.